ಮುಂಗಾರು ಸಮಯದಲ್ಲಿ ಪದೇ ಪದೇ ಪ್ರವಾಹಕ್ಕೆ ತುತ್ತಾಗುವ ನೇಪಾಳಕ್ಕೆ ಬುಧವಾರ ಮಳೆಗೆ ಇಲ್ಲದ ಸಮಯದಲ್ಲಿ ಸುನಾಮಿಯೇ ಅಪ್ಪಳಿಸಿದೆ. ಬುಧವಾರ ಬೆಳಿಗ್ಗೆ ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿ ಬೋಟಿಕೋಶಿ ನದಿಗೆ ಅಪಾರ ಪ್ರಮಾಣದ ನೀರು ಒಮ್ಮೆಲೆ ನುಗ್ಗಿದ್ದು 30 ಅಡಿಗೂ ಎತ್ತರಕ್ಕೆ ಕೆಸರಿನ ಅಲೆ ಎದ್ದ ಪರಿಣಾಮ 2 ಗ್ರಾಮಗಳು, ಹಲವು ಬೃಹತ್ ಕಟ್ಟಡಗಳು, ಸೇತುವೆಗಳು ಹಾಗೂ ವಾಹನಗಳು ನಾಮಾವಶೇಷವಾಗಿವೆ. ಅಲ್ಲದೆ ಸಾವಿರಾರು ಮಂದಿ ಸಾವಿಗೀಡಾಗಿರುವ ಶಂಕೆಯೂ ವ್ಯಕ್ತವಾಗಿದೆ. ಸಣ್ಣ ಸುಳಿವು ನೀಡದಂತೆ ಹಠಾತ್ತನೆ ನುಗ್ಗಿದ ನೀರು ಸುನಾಮಿಯಂತೆ ಅಪ್ಪಳಿಸಿದ್ದು ಎದುರಿಗೆ ಸಿಕ್ಕ ಎಲ್ಲವನ್ನ ಅಪೋಷಣ ತೆಗೆದುಕೊಂಡಿದೆ. ಬುಧವಾರ ಬೆಳಿಗ್ಗೆ 9 ಸುಮಾರಿಗೆ ಟಿಬೆಟ್ ಭಾಗದಲ್ಲಿ ಉಂಟಾದ ಭೂಕಂಪನ ಈ ಪ್ರವಾಹಕ್ಕೆ ಕಾರಣವಾಗಿರಬಹುದು ಎಂದು ನೇಪಾಳ ಸರ್ಕಾರ ಅಂದಾಜಿಸಿದ್ದು ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಹಿಮಗಲ್ಲು ಕುಸಿತ, ಹಿಮಪಾತ, ಮೇಘಸ್ಫೋಟ ಅಥವಾ ಭೂಕಂಪಗಳು ಈ ಭೀಕರ ದುರಂತಕ್ಕೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಈ ದಿಢೀರ್ ಪ್ರವಾಹದ ತೀವ್ರತೆಗೆ ರಸುವಾ ಜಿಲ್ಲೆಯ ಟಿಮುರೆ ಹಾಗೂ ಸ್ಯಾಬ್ರಿಬೇಸಿ ಗ್ರಾಮಗಳು ಕ್ಷಣ ಮಾತ್ರದಲ್ಲಿ ಕೊಚ್ಚಿ ಹೋಗಿವೆ. ಇಲ್ಲಿದ್ದ ಮನೆಗಳು, ಸೇತುವೆಗಳು ಹಾಗೂ 12ಕ್ಕೂ ಹೆಚ್ಚು ಜಲವಿದ್ಯುತ್ ಘಟಕಗಳು ಕೂಡ ನಾಶವಾಗಿವೆ. ಪ್ರಸ್ತುತ ನಾಪತ್ತೆಯಾಗಿರುವವರಿಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಮುಂದುವರಿದಿದೆ. ಇಲ್ಲಿಯವರೆಗೆ ಭಾರತದ 105 ಮಂದಿ ಸೇರಿದಂತೆ ಕನಿಷ್ಠ 400ಕ್ಕೂ ಹೆಚ್ಚು ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ.